ಈ ಕಾರ್ಯಕ್ರಮದ ಬಗ್ಗೆ ಕೇಳಿದಾಗಲೇ ಖುಷಿ ಆಯಿತು. ಅಂದರೆ ರೈತರು ಬಂದು ಇಲ್ಲಿ ಮಾಲಲ್ಲಿ ಮಾವು ಮೇಳದಲ್ಲಿ ಅವರ ಮಾವು ಅಳಸು ಎಲ್ಲದನ್ನು ಸ್ಟ್ರೈಟಾಗಿ ಗ್ರಾಹಕರಿಗೆ ಸೆಲ್ ಮಾಡ್ಬೋದು. ಸೊ ರೈತರಿಗೆ ಒಂದು ಒಳ್ಳೆಯ ವೇದಿಕೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗರುಡ ಮಾಲಲ್ಲಿ ಇವಾಗ ಸುಮಾರು 1,00,000 ಬುಕ್ಸು ಪುಸ್ತಕ ಮೇಳ ಕೂಡ ನಡೀತಾ ಇದೆ. ಮಕ್ಕಳಿಗೆ ಬೇಕಾಗಿರೋ ಪುಸ್ತಕಗಳಿಂದ ಹಿಡಿದು ಎಲ್ಲ ಏಜ್ ಗ್ರೂಪಿಗೆ ಬೇಕಾಗಿರೋ ಪುಸ್ತಕಗಳು ಕೂಡ. ಸೊ ಸಮ್ಮರ್ ಹಾಲಿಡೇಸ್ಗೆ ಈ ಥರದ್ದೊಂದು ಕಾರ್ಯಕ್ರಮ ಮಾಡಿದ್ರೆ ತುಂಬ ಚೆನ್ನಾಗಿದೆ. 4-5 ಡೇಸ್ ಇರುತ್ತೆ, ಎಲ್ಲರೂ ಸಂಡೇವರೆಗೂ ಇರುತ್ತೆ. ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಸೊ ನಾವು ಗರುಡ ಮಾಲಲ್ಲಿ ಮಾವು ಮೇಳ ಮತ್ತು ಬುಕ್ ಫೆಸ್ಟ್, ಪುಸ್ತಕದ ಫೆಸ್ಟ್ ಆರ್ಗನೈಸ್ ಮಾಡಿದ್ದೀವಿ. ಇದು ಹೆಂಗೆ ಆಯಿತು ಅಂದರೆ, ಈಗ ನಾವು ಚಿಕ್ಕ ಹುಡುಗರಿದ್ದಾಗ ಸಮ್ಮರ್ ಹಾಲಿಡೇಸಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗಿ ಬುಕ್ಸ್ ಇಟ್ಕೊಂಡು ಓದೋದಕ್ಕೆ, ಸ್ಟೋರಿ ಬುಕ್ಸ್ ಆಗಲಿ ಆ ಥರ ಬುಕ್ಸ್ ಇಟ್ಕೊಂಡು ಸಮ್ಮರಲ್ಲಿ ಪೀಕ್ ಸಮ್ಮರ್ ಮಾವಿನ ಹಣ್ಣು ತಿನ್ಕೊಂಡು ಒಂಥರ ನಾಸ್ಟಾಲ್ಜಿಯಾ, ಒಳ್ಳೆ ಫೀಲಿಂಗ್. ಹುಡುಗರಿದ್ದಾಗ ಏನೂ ಲೈಕ್ ಸ್ಟ್ರೆಸ್ ಫ್ರೀ, ಏನೂ ಟೆನ್ಷನ್ ಇರ್ತಿರಲಿಲ್ಲ, ಆರಾಮಾಗಿ ಆಟಾಡಿಕೊಂಡು ಬುಕ್ಸ್ ಓದ್ಕೊಂಡು ಆಟಾಡಿಕೊಂಡು ಮಾವಿನ ಹಣ್ಣು ತಿನ್ಕೊಂಡು. ಸೊ ಅದೇ ಒಂದು ಫೀಲಿಂಗ್ ಕ್ರಿಯೇಟ್ ಮಾಡೋಣ ಅಂತ ನಾವು ಬುಕ್ ಫೆಸ್ಟ್ ಆ್ಯಂಡ್ ಮಾವು ಮೇಳ ಆರ್ಗನೈಸ್ ಮಾಡಿದ್ದೀವಿ ಗರುಡ ಮಾಲಲ್ಲಿ. ಇವತ್ತಿಂದ ಅಂದರೆ 8ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಮಾವು ಮೇಳ 11ಕ್ಕೆ ಮುಗಿಯುತ್ತೆ, ಸಂಡೇ 4 ದಿನ. ಬುಕ್ ಫೆಸ್ಟ್ ಬಂದು 18ನೇ ತಾರೀಕು ತನಕ ಇರುತ್ತೆ, ಮೇ 18th ತನಕ ಥ್ರೂ ಔಟ್ ದ ಸಮ್ಮರ್. ಸೊ ವಿಸಿಟರ್ಸ್ ಬಂದು ಇದನ್ನು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಥರ, ಫ್ಯಾಮಿಲಿ ಔಟಿಂಗ್ ಥರ ಬಂದು ಅವರು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬೆಂಗಳೂರು ಮ್ಯಾಂಗೋ ಉತ್ಸವ, ಮಾವು ಉತ್ಸವ 3ನೇ ವರ್ಷದ್ದು ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಈಗ ತಾನೇ ಮುಗಿಸಿದ್ವಿ. ಸೊ ಅದನ್ನೇ ಬೆಂಗಳೂರಿಗೆ ತುಂಬ ಬೆಳೆದಿದೆ. ಸೊ ಬೇರೆ ಬೇರೆ ಲೊಕೇಶನಲ್ಲಿ ಮಾಡೋಣ ಅಂತ ಮೆಗ್ರಾತ್ ರೋಡ್ ಗರುಡ ಮಾಲಲ್ಲಿ ಇವತ್ತಿಂದ ಆರಂಭ ಆಗ್ತಾಯಿದೆ. ನಮ್ಮ ದಾಳಿ ಧನಂಜಯ್ ಅವರು ಬಂದು ಇನಾಗ್ರೇಷನ್ ಮಾಡ್ತಿದ್ದಾರೆ. ಅವರೊಟ್ಟಿಗೆ ಉದಯ್ ಗರುಡಾಚಾರ್ ಅವರು, ನಮ್ಮ ಚಿಕ್ಕಪೇಟೆ ಕ್ಷೇತ್ರದ MLA, ಅವರು ಸಹ ಬಂದು ಇನಾಗ್ರೇಷನ್ ಮಾಡ್ತಿದ್ದಾರೆ. ಸೊ ಮ್ಯಾಂಗೋನಲ್ಲಿ, ಮಾವಿನ ಹಣ್ಣಲ್ಲಿ ಡಿಫ್ರೆಂಟ್ ವೆರೈಟೀಸು ಸಿಗುತ್ತೆ, ನೀವು ರೈತರಿಂದ ನೇರವಾಗಿ ಕೊಂಡ್ಕೋಬೋದು. ಸೊ 10 ರೈತರದ್ದು ಸ್ಟಾಲ್ಸ್ ಇರುತ್ತೆ ಇಲ್ಲಿ, ಅವರಿಂದ ಮಾವಿನ ಹಣ್ಣು ಮಾವಿನಕಾಯಿ ಎಲ್ಲ ಕೊಂಡ್ಕೋಬೋದು. ಅದನ್ನು ಬಿಟ್ಟರೆ ಮಾವಿನಕಾಯಲ್ಲಿ, ಮಾವಿನ ಹಣ್ಣಲ್ಲಿ ತುಂಬ ಡಿಶಸ್ ಇರುತ್ತೆ. ಸೊ ಮ್ಯಾಂಗೋ ಕುನಾಫಾಯಿಂದ ಹಿಡಿದು, ಮ್ಯಾಂಗೋ ಬಜ್ಜಿಯಿಂದ ಹಿಡಿದು, ಮ್ಯಾಂಗೋ ಜಿಲೇಬಿಯಿಂದ ಹಿಡಿದು ತುಂಬ ವೆರೈಟೀಸ್ ಇರುತ್ತೆ. ಪ್ಲಸ್ ಕಿಡ್ಸ್ ಪ್ಲೇ ಏರಿಯಾ ಇರುತ್ತೆ. ಇದು ಇವತ್ತು 8ನೇ ತಾರೀಕು ಶುರು ಆಗ್ತಿದೆ, 11ನೇ ತಾರೀಕು ತನಕ ಇಲ್ಲೇ ನಡೆಯುತ್ತೆ. ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇರುತ್ತೆ. ಸೊ ಡಿಫ್ರೆಂಟ್ ವೆರೈಟಿ ಆಫ್ ಮಾವಿನ ಡಿಶಸ್ಸು, ಪ್ಲಸ್ ರೈತರಿಂದ ನೇರವಾಗಿ ನೀವು ಮಾವಿನ ಹಣ್ಣು ಸಹ ಕೊಂಡ್ಕೋಬೋದು. ಸೊ ಕಿಡ್ಸ್ ಪ್ಲೇ ಏರಿಯಾ ಇರುತ್ತೆ, ಮ್ಯೂಸಿಕ್ ಇರುತ್ತೆ. ಸೊ ಬಂದು ಎಲ್ಲರೂ ವೀಕೆಂಡ್ನ ಇಲ್ಲೇ ಎಂಜಾಯ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.